ಸೆಂತಕಯ್ಯ ಸೆಂತಕಯ್ಯ ಬರ್ರಿ ಅಮ್ಮಣಿ ಬರ್ರಿ. ಯಾರೋ ಬಂದವ್ರು ಬರ್ರಿ. ಯಾಕಕ್ಕ ಪಾಟಿ ಖುಷಿಯಾಗಿದೆಯಾ? ಯಾಕೋ ನಗ್ತಾ ಇದೆಯಾ? ಏನಿಲ್ಲ ಕಣಮ್ಮ, ಬಾ ಕುಕ್ಕಲ್ಲಮ್ಮ. ಹಿಂಗೇನೆ ಅವರು ಈಗ ದೇವಸ್ಥಾನಕ್ಕೆ ಹೋಗಿ ಬಂದ ಕುಕ್ಕೊಂಡು ಸುಮ್ಮನೆ ಮಾತಾಡ್ತಾ ಇದ್ರು. ಅದು ಇದನ್ನು ಹಳೆದೆಲ್ಲ ನೆನಪು ಮಾಡ್ಕೊಂಡು ಸಣ್ಣ ಹುಡುಗರುಗಳದೆಲ್ಲ ನಗ್ತಾ ಇದ್ರು ಕುಕ್ಕೊಂಡು. ಅದಕ್ಕೆ ನಾನು ನಗ್ತಿದ್ದೆ, ಮಾತಾಡ್ತಿದ್ವಿ. ಬರೀ ಹಿಂಗೆ ಹುಡುಗರೆಲ್ಲ ಬಂದರೆ ಬರೀ ಹಿಂಗೆ ನೆನೆಸ್ಕೊಂತಿರ್ತಾರೆ. ಹಂಗೆ ಹಿಂಗೆ ಹಳೆದೆಲ್ಲನ ನೆನೆಸ್ಕೊಂತಾ ಇರ್ತಾರೆ. ಇದಾರೇನು ಎಲ್ಲನ? ಎಲ್ಲರಿಗೂ ಹಂಗೇನೆ ಹೊಸಾರು ಅಂತ ಕುಕ್ಕೊಂಡಾಗ ಹಳೆದೆಲ್ಲ ನೆನಪು ಮಾಡ್ಕೊಂತಾ ಇರ್ತಾರೆ. ನಾನು ಅದೇ ಸ್ವಲ್ಪ ಮಾತಾಡ್ಸೋಣ ಅಂತ ಬಂದಮ್ಮ. ಹೊಸಾರು ಒಯ್ದಾರ 4 ಜನನು. ಇದಾರಮ್ಮ, ಎಲ್ಲ ಕುಕ್ಕೊಂಡು ಮಾತಾಡ್ತಾ ಇದ್ದಾರೆ. ಅಮ್ಮಣಿ ಬರ್ರಿ ಬರ್ರಿ, ಕಲಂ ಬಂದೈತಿ ಯಾಕನ? ಕಲಂ ಬಂದೈತಿ, ಇಲ್ಲೇ ಕುಕ್ಕೊಂಡು ಮಾತಾಡಿ ಬರ್ರಿ. ಕಲಂನ ಕೇಳಿಸ್ಕೊಂಬತ್ತಿ. ಕಲಂ ಇರಲಿಲ್ಲ ಅವಾಗ ನಮ್ಮ ಪಾಡು ಬೇಡ ಅಂತ ಹೇಳಿ ಮಾತಾಡ್ತಿದ್ವಿ ಎಲ್ಲನ. ನಮ್ಮ ಬೋಲ್ ಕಷ್ಟ ಸಣ್ಣ ಹುಡುಗರು ಇದ್ದಾಗ ನಮ್ಮ ಹುಡುಗರನ್ನ ಬೋಲ್ ಕಷ್ಟಪಟ್ಟು ಸಾಕಿದೆ ಅಂತ ಹೇಳಿ ಅದನ್ನೇ ಮಾತಾಡ್ತಿದ್ವಿ ಎಲ್ಲನ. ಬಾರಮ್ಮ ಕೂತ ಬಾ. ಯಾವತ್ತಿನ ಕಷ್ಟ ನೆನೆಸ್ಕೊಂಡ್ರೆ ಒಂಥರ ಬೇಜಾರಾದಂಗೆ ಆಗುತ್ತೆ ಹೇಳು. ಚಿರ ನೆನೆಸ್ಕೊಂಡ್ರು ನನಗೆ ಎಲ್ಲ ಕುಕ್ಕಂಡು ಮಾತಾಡ್ತಿದ್ರೇನ. ನಾನು ಅದೇ ಊಟಕ್ಕೆ ಕರೆಯೋಣ ಅಂತೇಳಿ ಬಂದೆ. ಎಲ್ಲರೂ ಊಟಕ್ಕೆ ಬರ್ರಮ್ಮ ನಮ್ಮ ಮನೆಗೇನೆ. ಇವತ್ತು ಬರೀ ನಾಳೆಗೆ ಬರೀದಿಂತಿ. ಇವತ್ತು ಒಬ್ಬಟ್ಟು ಮಾಡ್ತೀನಿ, ನಾಳೆಗೆ ಚಿಕನ್ ಮಟನ್ ಏನಾನ ತರಿಸಿ ಮಾಡ್ತೀನಿ. ಬರ್ರಿ ಎಲ್ಲನ. ನೀವು ಇವತ್ತೇ ಬರ್ರಿ. ಕುಕ್ಕಳಮ್ಮ ಕಾಪಿನ ಕಾಸ್ತೆ ಕುಕ್ಕಳಮ್ಮ. ಎಲ್ಲಾರು 5 ಮಾತಾಡ್ಕೊಂಡು ಅವರು ದೇವಸ್ಥಾನಕ್ಕೆ ಹೋಗಿದ್ರು. ಎಲ್ಲನ ಮಾತಾಡ್ಕೊಂಡು ಕುಕ್ಕೊಂಡಿದ್ರು. ಸ್ನೇಹಮ್ಮ ಹೋಗ್ಲಿಲ್ಲಮ್ಮ. ಯಾಕೆ ಹೋಗೋಂಗೆ ಹೋಗ್ಲಿಲ್ಲ, ಎತ್ತ ಓತೇನ? ಯಾಕಮ್ಮ ಯಾಕೆ ಬಂದಿದೀಯ? ಕುಕ್ಕಳಂಟಿ ಕುಕ್ಕಂಡು ಮಾತಾಡು. ಗಾಡಿ ಕುಕ್ಕಮ್ಮನ ಹೇಳ್ತೀನಿ. ಅಲ್ಲ ಇವಳನ್ನ ಕರ್ಕೊಂಡು ಹೋಗ್ಬೇಕಿಲ್ಲ ನೀವು ದೇವಸ್ಥಾನಕ್ಕೆ? ಹೋಗಿ ಬರೋಕಿಲ್ಲೇನಮ್ಮ? ಎಲ್ಲಾರು ಒಟ್ಟಿಗೆ ಸೆನಕ್ಕೆ ಹೋಗಿ ಬರ್ಬೇಕ್ತಾನೆ. ನೀನು ಯಾಕೆ ಹೋಗಿಲ್ಲ? ಹೋಗ್ಬೇಕ್ತಾನೆ. ನಾವು ಕರೆದ್ವಿ, ಯಾಕೆ ನಾನು ಬರಲ್ಲ ಅಂದು. ಅದಕ್ಕೆ ಸುಮ್ಮನೆ ಅದೇ ಆಟ ಮಾಡಿದ್ವಿ. ಎಲ್ಲರಿಗೂ ಆಗೋದು ಬಾ ಅಂತಂದರೆ ಕೇಳಲಿಲ್ಲ. ಅವ್ರ ಹುಡುಗರು ಎಲ್ಲರೂ ಇದ್ದಾರೆ, ಆಟದ ಜಾಗ ಆಗಲ್ಲ ಅಂತೇಳಿ ಅದಕ್ಕೆ ಹೋಗ್ಲಿಲ್ಲ ಕಣಮ್ಮ ದೇವಸ್ಥಾನಕ್ಕೆ. ನಿನ್ನ ಎಷ್ಟು ಕಿಲೋಮೀಟ್ರ್ ಇತ್ತು? ಒಂದು 5 ಕಿಲೋಮೀಟ್ರ್ ಇತ್ತು. 5 ಕಿಲೋಮೀಟ್ರ್ ಹೋಗೋಕ್ಕಾಗ್ತಿರ್ಲಿಲ್ಲ. ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಮ್ಮ. ಅವ್ರು ಎಲ್ಲರೂ ಹೋಗ್ಯವ್ರ ಅಂದಮೇಲೆ ಎಲ್ಲರ ಜೊತೆಗೂ ಸಂತೋಷವಾಗಿ ಇರಬೇಕು. ನೀನು ಹೋಗ್ಬೇಕು ದೇವಸ್ಥಾನಗಳಿಗೆಲ್ಲನ. ಅವರೆಲ್ಲರೂ ಹೋಗ್ಯವ್ರ ತಾನೆ. ಹೋಗಿ ಕೈ ಮುಗಿದು ಎಲ್ಲನ ಬೇಕಾಗಿರೋದೆಲ್ಲನ ಕೇಳ್ಕೊಂಡು ದೇವ್ರ ಹತ್ರ, ಸ್ವಾಮಿ ದೇವರೇ ಕಾಪಾಡಪ್ಪ ಅಂತ ಹೇಳಿ ಎಲ್ಲನ ಮನ್ಸಿಗೆ ನೆಮ್ಮದಿ ಆಗೋದು. ಹೋಗಿ ದೇವ್ರ ಪ್ರಾರ್ಥನೆ ಮಾಡ್ಕೊಂಡು ಬರ್ಬೋದಾಗಿತ್ತು. ಹೋಗ ಮಕ್ಳಂಗೆ. ಯಾರು ಹೋಗ್ತಾರೆ ಅಂತ ಸುಮ್ಮನೆ ಅದೇ. ಇವಾಗ ಯಾಕೆ ಬಂದಿದ್ದೀವಿ ಹೇಳಿ ನೀನು? ನಾನು ಇವಾಗ ಬೈನಾಗ ಒಬ್ಬಟ್ಟು ಮಾಡ್ತೀನಿ, ನಾಳೆ ಚಿಕನ್ ಮಟನ್ ಏನಾನ ಮಾಡೋಕ್ಕಾಗುತ್ತೆ. ಹೊಸಾರು ಹೆಣ್ಣು ಹುಡುಗರನ್ನ ಮನೆಗೆ ಊಟಕ್ಕೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀನಿ. ಹೊಸಾರು ಬರ್ರಮ್ಮ ಅಂತ ಹೇಳೋಗೋಣ ಅಂತ. ಬಂದವ್ರೆ ಹೊಸಾರು. ನಾನು ಯಾತನ ಕರ್ಕೊಂಡೋಗಿ ಮಾಡಿಕ್ಕಾನ ಅಂತ. ನಮ್ಮ ಅಮ್ಮಗೆ ಯಾಕೆ ಬುದ್ಧಿ ಇಲ್ಲ? ಹೆಂಗೆ ಹೇಳೋಣ ಅನ್ನಿಸ್ತೈತೆ ಹೋಗತ್ತೆ. ಇಷ್ಟೊಂದು ಜನಕ್ಕೆ ಮಟನ್ನು ಚಿಕನ್ನು ಒಬ್ಬಟ್ಟೆಲ್ಲ ಮಾಡ್ತೀವಿ ಅಂದರೆ ಸುಮ್ಮನೆ ಆಗಲ್ಲ. ಹುಡುಗರು ಬೇರೆ ಇದ್ದಾವೆ, ಈ ಹೊಸೊಂದು ಜನ ಆಗ್ತಾರೆ. ನಮ್ಮಮ್ಮ ಯಾಕೆ ಮೈನಾ ಮಾಡ್ಕೊಂಬಕ್ಕೆ ಹೋಗುತ್ತತ್ತು? ಅಯ್ಯ ದೇವ್ರಿ. ಕುಕ್ಕಲ್ಲಮ್ಮ ಹೋಗಿ ಬೇಳೆ ಪಳೆ ಹಾಕ, ನಂಗೆ ಗೊತ್ತಾರೆ ಇವರೆಲ್ಲನ. ಅಯ್ಯೋ ನೀನೇನು ತಲೆ ಕೆಡಿಸಿಬಿಡು, ಸುಮ್ಮನೆ ಕರಿಯಕ್ಕೆ ಬಂದಿದ್ದೀವಿ ಅಂದಮೇಲೆ ಗೊತ್ತೀವಿ. ನಾವೇ ಎಲ್ಲ ಹಾಕಿ ಮಾಡಿ ಉಂಡು ಗೊತ್ತೀವಿ. ಸುಮ್ಮನೆ ನೀನು ಮಾಡಿ ಇಟ್ಟಿದ್ರು ಒಟ್ಟೆ. ಕರಿಯಕ್ಕೆ ಬಂದಿದೆಯಲ್ಲ ನೀನು ಇಂತಿಂಥದ್ದು ಅಂತ ಹೇಳಿ ಕೊಟ್ಟರೆ ಸಾಕು, ನಾವೇ ಮಾಡ್ಕೊಂಡು ಉಂಡು ಬತ್ತೀವಿ. ಆಮೇಲಿಂದ ಬತ್ತಿ ಸುಮ್ಮನೆ ಓಡಾತ ಬೆಳಕಳಕ್ಕೆ ಒಬ್ಬಟ್ಟು ಮಾಡೋದೇ ಅಂತ ಕಷ್ಟದ ಕೆಲಸ ಎಲ್ಲ ಮಾಡ್ತೀವಿ ನಾವೆಲ್ಲರೂ. ಇದು ಬಿಟ್ರೆ ನಮ್ಗೇನು ಅಕ್ಕ ತಂಗಿರಿದ್ರೆ ಏನಿಲ್ಲ. ಸಿತ್ತಮ್ಮ ನೀನು ಬಾ, ತಿರಬ್ಬಯ್ಯನ ಬಂದು ಇಲ್ಲೇ ಮನಿಕೆ ಮಂತೆ ಬರಮಂತೆ ಬಾ. ಹುಡುಗಿನ ಇಟ್ಕೊಂಡು ಸುಧಾರ್ಸ್ಕೊಂಡು ಜೋಲಿ ಕಟ್ಟೈನಿ, ಜೋಲಿಗೆ ಹಾಕಮಂತಿ ತಿರಾನ. ನಮ್ಮ ಮನೆಗೆ ಒಂದು ಜೋಲಿ ಕಟ್ಟಿರಾತು. ನೀವು ಅಮ್ಮ ಹುಡುಗಿ ಸುಮ್ಕಿರಲ್ಲ, ಸುಮ್ಮನಿರು. ಅಮ್ಮ ಅವರೆಲ್ಲ ಬರ್ತಾರೆ ಕಣಮ್ಮ. ಮಾಮನ ಬರುತ್ತೇನೆ ಅಲ್ವೇನತ್ತೆ? ಎಲ್ಲರೂ ಬರ್ತಾರೆ, ಅವರೆಲ್ಲ ಯೋಸನ ಜನ ಆಗ್ತಾರೆ. ಯೋಸನ ಜನಕ್ಕೂ ಮಾಡ್ತೀನಿ. ನೀನು ಅಡುಗೆನ ಮಾಡ್ದೆ ಏನು? ಮಾಡ್ತೀನಿ. ಹಾಸನ ಜನಕ್ಕೆ ಮಾಡ್ತೀನಿ. ನಾನು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೀವಿ. ನೀನು 50 ಜನ ಇದ್ರು ನಾನು ಒಬ್ಬಳೇ ಅಡುಗೆ ಮಾಡ್ತೀನಿ. ಅಡುಗೆ ಮಾಡೋದೇನು ನನಗೇನೇನು ದೊಡ್ಡದಲ್ಲ. ಸಾಕು, ಅವರೇ ಹೇಳಿರಲ್ಲ ನಾನೇ ಮಾಡ್ಕೊಂಡು ಉಣ್ಣು ಬರ್ತೀವಿ ಅಂತ. ದೇವ್ರೇ, ಈಗ ಅವರೆಲ್ಲ ಗೊತ್ತಾರೆ. ನಮ್ಮ ಅಮ್ಮಗೆ ಯಾಕೆ ಬುದ್ಧಿಲಿದು? ಅಷ್ಟೊಂದು ಜನಕ್ಕೆ ಮಾಡ್ತೀನಿ ಅಂತ ಹೇಳ್ತಾ ಇತ್ತಲ್ಲ ಅಡುಗೆ ಎಲ್ಲನ. ಥೋ ನಮ್ಮಯ್ಯಪ್ಪ ನನ್ನ ಹೆಸ್ರು ಕರ್ಕೊಂಬರೋಂಗ ಅಂತ ನನಗೆ ಬರೋಕ್ಕೆ ಬಿಡುವಾಗಲಿಲ್ಲ. ಅದಕ್ಕೆ ಬಿಡಪ್ಪ ನಾಳೆ ಕರ್ಕೊಂಬರೋಣ. ಅವನು ಎಲ್ಲ ಭಾನುವಾರ ಬರ್ತಾರೇನ. ಎಲ್ಲರೂ ಅವರು ಬಂದು ಚೆನ್ನಾಗಿರುತ್ತೆ. ಹಳೆಗಳೆಲ್ಲ ಶಾಂತಕಾಯಿ ಹಳೆಗಳೆಲ್ಲನೂ ಕರೆದು ನಾನು ಒಂದಿಷ್ಟು ಮಾಡಿ ಮಟನ್ ಅಂತ ತೋರಿಸ್ತೀನಿ ಅಂತ ನಾನು. ನೀನು ಅಮ್ಮ ಇಲ್ಲಿ ನೋಡು, ಒಂದು ಇಟ್ಟಿಟ್ಟು ಮಾಡಿದ್ರೆ ಆಗಲ್ಲ. ಒಂದು 5 kg ಮಟನನ ಮಾಡಬೇಕು. ಸಾರ್ಗೂ ಅವರು ದಪ್ಪನ ತಿಂತಾರೆ. ಒಂದು 5 kg ಮಾಡಬೇಕು. ಅಯ್ಯೋ ಯಾರು ತಿಂಬಲ್ ತಗ, ಬಿಸ್ಲಾಗೇನು ಯಾರು ಹಂಗೇನು ಬಡ್ಸರ ಒಟ್ಟು ತಿಮ್ಮ ಅಂತಾರೆ, ಯಾರು ಇಲ್ಲ. ಅಲ್ಲ ಜಾಸ್ತಿ ಆಗಬೇಕು. ಒಂದು ಈಟಿಟ್ ಮಾಡಿದ್ರೆ ಆಗಲ್ಲ. ಒಮ್ಮೆ ಒಂದು ಈಟಿಟ್ ಮಾಡೋದು, ಅದಕ್ಕೆ ಹೇಳಿದೆ.
ಚಿರನ 5 ಕೆಜಿ ಅಲ್ದಿದ್ರೆ 10 ಕೆಜಿ ಆಗ್ಲಿ ಮಟನ್ ಮಾಡಿಕ್ತೀನಿ ಒಟ್ಟು ತುಂಬ ಉಂಡೆ ಬರಲಿ ಹೇಳು. ಆಗ್ಲಿ ಹೋಸರ್ಗು ಮಾಡ್ತೀನಿ, ನನಗೂ ಗೊತ್ತೈತಿ ಎಷ್ಟು ಜನಕ್ಕೆ ಎಷ್ಟು ಮಾಡಬೇಕು ಅಂತ. ಅಲ್ಲ ನೀನು ನಮ್ಮ ಮನೆ ಹಂಗೇನೆ 1 ಕೆಜಿ ತಂದು ಮಾಡಿಕ್ತಿಯಲ್ಲ, ಹಂಗಂದ್ರೆ ಆಗಲ್ಲ ಅಂತ ಹೇಳ್ದೆ ಅಷ್ಟೇನು. ನಿಮ್ಮ ಅಮ್ಮಗೆ ಗೊತ್ತಾಗಲ್ಲ, ಇಬ್ಬರಳಿದ್ರು 1 ಕೆಜಿ ಮಾಡಬೇಕು, ಎಷ್ಟು ಜನ ಇದ್ರಿ ಅಷ್ಟು ಮಾಡಬೇಕು ಮಟನ್ ಚಿಕನ್ ಅಂತ. ನಿಮ್ಮ ಅಮ್ಮಗೆ ಗೊತ್ತಿಲ್ಲ ಮಂಗೆ ಹೇಳ್ತಿಯಲ್ಲ ನೀನು. ಹಂಗೆ ಮೈತಿ ಇವಾಗ ನಮ್ಮ ಸ್ನೇಹಮ್ಮ ಹೇಳೋದು. ಏನು ಮಾಡ್ತೀವಿ ನಾವೆಲ್ಲ. ಅಮ್ಮಯ್ಯ ಊಟಕ್ಕೆ ಕರಿಯಕ್ಕೆ ಬಂದಿರೋದಕ್ಕೆ ಬೋಲ್ ಇವಾಗ ಸೆಟ್ ಮಾಡ್ಕೊಂತ ಇದ್ದಾಳೆ. ಊಟಕ್ಕೆ ಕರಿಯಕ್ಕೆ ಬಂದಿದ್ದಕ್ಕೆ, ಊಟಕ್ಕೆ ಕರಿಯಕ್ಕೆ ಬಂದೈತಲ್ಲ ನಮ್ಮಮ್ಮ ಇವ್ರನ್ನೆಲ್ಲ ಸುಮ್ಮನೆ ಇರ್ದಲ್ದಲ್ಲೇ ಅಂತ ಹೋಗಾನ ಹೇಳು. ಹೇಳು ಸೆಟ್ ಮಾಡ್ಕೊಂತಾಳಂತಲೇ ಹೋಗೋಣ ಸುಮ್ಕಿರು. ಅವಕ್ಕ ಅಷ್ಟು ಪ್ರೀತಿಯಿಂದ ಕರಿಯಕ್ಕೆ ಬಂದೈತಿ ಅಂದಮೇಲೆ ಹೋಗ್ದ ಏನು ಹೋಗ್ಬೇಕಳು. ಸೆಟ್ ಮಾಡ್ಕೊಂತಾಳಂತ ಸುಮ್ಮನೆ ಇರಬಾರ್ದು. ಅವಕ್ಕ ಹೆಂಗನ ಅಷ್ಟ್ರ ಮಟ್ಟಿಗೆ ಕರಿಯೋದು ಹೆಚ್ಚು. ಹೋಗೋಣ. ಇವರು ಬಡವರು ಶ್ರೀಮಂತರು ಅಂತ ಇದು ಮಾಡ್ತಾರೆ, ಬಡವರು ಅಂತ ಹೋಗಲ್ಲ ನಮ್ಮ ಮನೆಗೆ ಅಂತ ಅಂದ್ಕೊಂಡಳು ಅವಳು. ನಾವೇನಿಲ್ಲ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತೀವಲ್ಲ, ಹೋಗಿ ನಾವೇ ಮಾಡ್ಕೊಂಡು ಇದ್ದು ಅಲ್ಲೇ ಮನೆ ಕೆಣಿದ್ದು ನಾಳೆಗೆ ಬರೋಣ. ಅಷ್ಟೇ. ಇವಾಗ ಒಂದು 2 ಸೇರು ಬೇಳೆ ಹಾಕ್ತೀನಿ. ಒಂದು ಸೇರು ಹಾಕಿದ್ರೆ ಮಸ್ತ್ ಆಗುತ್ತೆ ಅಲ್ವೇನಕ. ಬೆಳಿಗ್ಗೆ ಚಿಕನ್ ಮಟನ್ ಏನಾರ ಮಾಡ್ತೀನಿ. ಅವೇನೊಂದು ಸೇರು ಹಾಕಿದ್ರೆ ಮಸ್ತಾಗಿ ಆಗ್ತಾವೆ. ದಪ್ಪ ಯಾರು ತಿಂಬಲ್, ಬಿಸ್ಲಲ್ಲ ಯಾರು ಅಂತೇಳ ತಿಂಬಲ್. ಸಾಕು ಒಂದು ಸೇರು ಹಾಕು. ಒಂದು ಸೇರು ಮಸ್ತ್ ಹಾಕಿ ಹುಡುಗರು ಮಕ್ಕಳು ಇದಾವಲ್ಲ ತಿಂತಾವೆ. ಹಾಕು ಒಂದು ಸೇರು ಬೇಡ. ನಾಳೆಗೆ ಬರ್ತಾರೆ ಎರಡು ಒಂದೊಂದು ಪಟ್ಟಿ. ಇನ್ನೇನು ಮಾಡ್ತೀಯಾ? ಒಂದೇ ಸತಿ ನಾಳೆಗೆ ಮಟನ್ ಏನಾರ ಮಾಡಮ್ಮ. ಮನೆಗೆ ಕೊಟ್ಟು ಜಾಗ ಬೇಕಲ್ಲ ಅಲ್ಲಿ. ನಾವೇನು ಹೆಂಗೆ ಮನಿಕೆಂಬ್ತೀವಿ ಹೇಳಿ. ಸಾಕು ಒಂದು 2 ಸ್ಯಾಪೆ ಹಸಿರು ವರ್ಷಿತೀರ ಇಲ್ಲೇ ಬತ್ತಾಳೆ. ಅಮ್ಮನೂ ವರ್ಷಿತ ಇಲ್ಲೇ ಮನಿಕೆಂಬ್ತಾರೆ. ನಾವೆಲ್ಲ ಅಲ್ಲೇ ಮನಿಕೊಂಡಿದ್ದು ಬತ್ತಿ ಎದ್ದಕ್ಕಿ. ನಾವೇನಿಲ್ಲ ಎಂಥ ಮನೆಯಾಗ ಎಲ್ಲಿ ಬೇಕಾದ್ರೂ ಮನಿಕೆಂಬ್ತೀವಿ. ಹಿಂಗೆ ಹೇಳ್ಬೇಕು ಹೇಳಮ್ಮ. ಹೆಣ್ಣು ಹುಡುಗರು ನಿಮ್ಮನ್ನು ನೋಡಿ ಸಂತೋಷ ಆಗುತ್ತೆ. ಏನು ತಡ ಇಲ್ಲೂ ಹಾಸಿಗೆ ಅದು ಇದು ಏನು ಬಂದಿರಲ್ಲ. ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ಬೇಕು ನಿಮ್ಮಂತೆ ಹೆಣ್ಣು ಮಕ್ಕಳು. ನಾವು ಅದಕ್ಕೆ ಮತ್ತೆ ನಮ್ಮ ದಾಳೆ ಮನೆ ಆದ್ರೆ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಂತಾರೆ ಅಂತ. ಅವರು ಏನು ಮಾಡ್ಕೊಂಬಲ್ಲ ಗಂಡು ಹುಡುಗರು. ಇಲ್ಲಪ್ಪ ನಮ್ಮ ಅಯ್ಯಪ್ಪನ ಹಂಗೆ ಮಾಡಲ್ಲ, ಸಂಗೀತ ಗಂಡನೂ ಹಂಗೆ ಮಾಡಲ್ಲ, ವರ್ಷಿತ ಗಂಡನೂ ಹಂಗೆ ಮಾಡಲ್ಲ, ದೀಕ್ಷಾ ಗಂಡನೂ ಹಂಗೆ ಮಾಡಲ್ಲ. ಅವ್ರು ಏನಿಲ್ಲ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾರೆ. ಯಾತಕ್ಕೂ ಇದು ಮಾಡಲ್ಲ ಬಿಡು. ಹಂಗಿದು ಮಾಡ್ತಾರೆ. ನೋಡಿರ್ ಗೊತ್ತಾಗುತ್ತೆ ಹೇಳಮ್ಮ. ಮನ್ಸರ್ನ ಹೇಳತ್ ನೋಡ್ಬೇಕು. ಹಳೆ ಮನೆ ಅಂತೇಳಿ ಇದು ಮಾಡ್ಕೊಬೇಡ. ನಮ್ಮ ಹುಡುಗರೇನು ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾರೆ. ಉಣ್ಬೇಕು ತಿನ್ಬೇಕು ಏನು ಮನೆ ಇಂಥದ್ದು ಯಾತ್ರ ಮೇಲೆ ನೀನೊಂದು ಟಾರ್ ಪಲಾಕ್ ಮನೆ ಕೇಳ್ರಿ ಅಂದ್ರೂ ಮನೆ ಕೆಮ್ತಾರೆ. ಹೆಂಗೆ ಅಡ್ಜಸ್ಟ್ ಮಾಡ್ಕೊಂತಾರೆ ಅಂಥದ್ದೆಲ್ಲ ಏನಿಲ್ಲಮ್ಮ. ಹಂಗೆ ಇರ್ಬೇಕು ಹಿಂಗೆ ಇರ್ಬೇಕು ಅಂತೇಳಿ ನಮ್ಮ ಹುಡುಗರೇನು ಇನ್ನು ಮಾಡೋಕ್ಕೆ ಹೋಗಲ್ಲ. ದೌಲತ್ ಮಾಡೋಕ್ಕೆ ಹೋಗಲ್ಲ. ಅಂಥದ್ರಾಗೇನೆ ಹುಟ್ಟಿ ಬೆಳೆದಾರ ಕಣಮ್ಮ ನನ್ನ ಮಕ್ಕಳು. ಅಲ್ಲ ನಾನು ಅವ್ರಿಗೆ ಮನೆ ಕೆಮ್ಮಕ್ಕೆಲ್ಲ ಬೆಡ್ ಬೇಕಲ್ಲ, ಅಲ್ಲಿ ಮನೆ ಕೆಮ್ತಾರೋ ಇಲ್ವೋ ಒಂದೇ ಸತಿ ನಾಳೆ ಇವತ್ತು ಹೋದ್ರಿ ನೀನು ಅದಕ್ಕೇನೆ ನಾಳೆ ಕರ್ಕೊಂಡು ಹೋಗೋದಾಯ್ತು ಅಂತ ಅಂದ್ಕೊಂಡೆ. ಸರಿ ಆಯಿತು ಬಿಡು. ಇನ್ನೇನು ಮಾಡೋಕ್ಕಾಗುತ್ತೆ. ಇನ್ನು ಹೇಳಕ್ಕ ಬರ್ತೀವಿ ನಾವೆಲ್ಲ ಮಾಡ್ಕೊಂಡು ಉಂಡು ಎಲ್ಲ ತೊಳೆದಿಕ್ಕಿ ಬತ್ತಿ. ಸುಮ್ಮನೆ ನೀನೇನು ತಲೆ ಕೆಡಿಸ್ಕೊಬೇಡ. ಬರ್ತೀವಿ ಸಾಯಂಕಾಲಕ್ಕೆ ಬಂದಿದ ತಕ್ಷಣ ಬೇಡ ಹಾಕೋಣ ಹಾಕಿ ಮಾಡಿಕ್ತೀವಿ. ಇವತ್ತು ಸಾಯಂಕಾಲಕ್ಕೆ ಬತ್ತಿ. ಸುಮ್ಮನೆ ಈಗಿನ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀವಿ ಬರ್ತೀವಿ. ಈಗ ಕಾಪಿಗೆ ಮಾಡ್ತೀನಿ ತಡಿ. ಕಾಪಿ ಕುಡ್ದು ಹೋಗು ನಾವು ಬರ್ತೀವಿ. ವರ್ಷಿತನ ಕರ್ಕೊಂಬತ್ತಿ. ವರ್ಷಿತ ಸಾಯಂಕಾಲಕ್ಕೆ ಅದೇ ವಾಪಸ್ ಬರ್ತಾಳೆ. ನೀನು ಅಮ್ಮನೆ ಸುಮ್ಕಿರಲ್ವಲ್ಲ ಅದಕ್ಕೆ ವಾಪಸ್ ಬರ್ತಾಳೆ. ತಡಿ ಕಾಪಿ ಮಾಡ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಸ್ನೇಹ ನಾವಾಗಿಂದ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಅವ್ರ ಅಮ್ಮ ಊಟಕ್ಕೆ ಕರಿಯಕ್ಕೆ ಬಂದಿರೋದಕ್ಕೆ ಎಲ್ಲ ಒಮ್ಮೆ 4 ಜನಕ್ಕೆ ಹೆಂಗೆ ಮಾಡುತ್ತೋ ಏನೋ ಎತ್ತ ಅಂತ ಹೇಳಿ ನಮ್ಮ ದಾಳೆ ಮನೆ ಮೊದಲೇನೆ ಇವ್ರು ಯಾಕೆ ಹೋಗ್ತಾರೆ ಇವ್ರು ಹೋಗಲ್ಲ ಅಂತಾರೆ ಅಂತ ಹಿಂಗೆ ಮಾತಾಡ್ತಾ ಇದ್ದಾಳೆ. ನಾವೆಲ್ಲ ಏನಿಲ್ಲ ಎಲ್ಲಾದ್ರಕ್ಕೂ ಅಡ್ಜಸ್ಟ್ ಆಗ್ತೀವಿ, ಎಲ್ಲದಕ್ಕೂ ಹೋಗ್ತೀವಿ, ಎಲ್ಲಾದ್ರೂ ಉಣ್ತೀವಿ. ನಾವು ಅನ್ನೋದಾಗಲಿ ಏನು ದೌಲತ್ ಮಾಡೋಕ್ಕೆ ಹೋಗಲ್ಲ ನಾವು. ನೋಡ್ತಾ ಇರಿ. ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.